ಬಿಹಾರದಲ್ಲಿ ಇನ್ನೇನು ವಿಧಾನಸಭಾ ಚುನಾವಣೆಯ ದಿನಾಂಕ ಘೋಷಣೆಯಾಗಬೇಕು. ಜೋರ್ ಚರ್ಚೆ ನಡೀತಾ ಇದೆ. ಎನ್ಡಿಎ ಅಧಿಕಾರ ಉಳಿಸಿಕೊಳ್ಳುತ್ತಾ ಅಥವಾ ಎನ್ಡಿಎನ ಅಧಿಕಾರದಿಂದ ಕೆಳಗಿಳಿಸಿ ಐಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಕ್ಕಾಗತ್ತ? ಈ ಮಧ್ಯೆ ಇನ್ನೊಂದು ಚುನಾವಣಾ ಪೂರ್ವ ಸಮೀಕ್ಷೆ ಬಂದಿದೆ. ಟೈಮ್ಸ್ ನೌ ಜೆವಿಸಿ ಸಮೀಕ್ಷೆ. ಈ ಸಮೀಕ್ಷೆಯ ಸಂಖ್ಯೆಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಒಟ್ಟು 243 ವಿಧಾನಸಭಾ ಕ್ಷೇತ್ರಗಳ ಬಿಹಾರದಲ್ಲಿ ಮ್ಯಾಜಿಕ್ ನಂಬರ್ 122. 122 ಸ್ಥಾನಗಳನ್ನು ಗೆದ್ದವರು ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾರೆ. ಈ ಸಮೀಕ್ಷೆ ಎನ್ಡಿಎ ಮೈತ್ರಿಕೂಟಕ್ಕೆ ಸರಳ ಬಹುಮತ ಅಂತ ಹೇಳ್ತಾ ಇದೆ. ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ. ಎನ್ಡಿಎದಲ್ಲಿ ಬಿಜೆಪಿ 66ರಿಂದ 77 ಕ್ಷೇತ್ರಗಳನ್ನು ಗೆಲ್ಲುತ್ತಂತೆ, ಜೆಡಿಯು 52ರಿಂದ 58 ಕ್ಷೇತ್ರಗಳನ್ನು ಗೆಲ್ಲುತ್ತಂತೆ. ಎನ್ಡಿಎದ ಇತರ ಮಿತ್ರ ಪಕ್ಷಗಳೆಲ್ಲ ಸೇರಿ 13ರಿಂದ 15 ಕ್ಷೇತ್ರಗಳನ್ನು ಗೆಲ್ತಾರಂತೆ. ಎನ್ಡಿಎ, ಬಿಜೆಪಿ ನೇತೃತ್ವದ ಎನ್ಡಿಎ ಸರಳ ಬಹುಮತಕ್ಕೆ ಬರುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ ಅನ್ನು ಒಳಗೊಂಡಂಥ ಐಎನ್ಡಿಎ ಅಲ್ಲಿ ಆರ್ಜೆಡಿ 57ರಿಂದ 79 ಕ್ಷೇತ್ರಗಳನ್ನು ಗೆಲ್ಲಬಹುದು. ಕಾಂಗ್ರೆಸ್ 11ರಿಂದ 14, ಇತರೆ ಮಿತ್ರ ಪಕ್ಷಗಳೆಲ್ಲ ಸೇರಿ 13ರಿಂದ 18. ಮತ್ತೊಮ್ಮೆ ಈ ಮೈತ್ರಿಕೂಟ ವಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕಾಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಎನ್ಡಿಎ ಮೈತ್ರಿಕೂಟ 131ರಿಂದ 150, ಸರಳ ಬಹುಮತಕ್ಕೆ 122 ಬೇಕು. ಐಎನ್ಡಿಎ ಮೈತ್ರಿಕೂಟ 81ರಿಂದ 103, ಜೆಎಸ್ಪಿ 4ರಿಂದ 6, ಉಳಿದೆಲ್ಲ ಸಣ್ಣ ಪುಟ್ಟ ಪಕ್ಷಗಳು ಎಐಎಂಐಎಂ, ಬಿಎಸ್ಪಿ ಇತರೆ ಎಲ್ಲ ಸೇರಿ 5ರಿಂದ 6. ಟೈಮ್ಸ್ ನೌ ಸಮೀಕ್ಷೆ, ಚುನಾವಣಾ ಪೂರ್ವ ಸಮೀಕ್ಷೆ. ನೆಚ್ಚಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು? 1.5 ತಿಂಗಳ ಹಿಂದೆ ನಡೆದ ಸರ್ವೆನಲ್ಲಿ ತೇಜಸ್ವಿ ಯಾದವ್ ಫ್ರಂಟ್ ರನ್ನರ್ ಇದ್ರು. ನಿತೀಶ್ ಕುಮಾರರಿಗಿಂತಲೂ ಪಾಪ್ಯುಲರ್ ಅಂತ ಗೊತ್ತಾಗ್ತಾ ಇತ್ತು. ಈಗ ನಿತೀಶ್ ಕುಮಾರ್ 2% ಮುನ್ನಡೆಯನ್ನ ಪಡೆದಿದ್ದಾರೆ. 27% ಜನ ನಿತೀಶ್ ಕುಮಾರೇ ಸಿಎಂ ಆಗಲಿ ಅಂದ್ರೆ 25% ಜನ ನಿತೀಶ್ ಕುಮಾರ್ ಕೆಳಗಿಳಿದು ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಇಂಟ್ರೆಸ್ಟಿಂಗ್ಲಿ ಪ್ರಶಾಂತ್ ಕಿಶೋರ್, ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರ್ 15% ಜನರ ಬೆಂಬಲ ಪಡೆದಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ. ಚಿರಾಗ್ ಪಾಸ್ವಾನ್ ಪರ 8%. ಇನ್ನೊಂದು ಸರ್ವೆ ಬಂದಿದೆ, ಲೋಕ್ ಪೋಲ್. ಇದರ ಫಲಿತಾಂಶ ತದ್ವಿರುದ್ಧ ಇದೆ. ತದ್ವಿರುದ್ಧ ಸರ್ವೆ ಫಲಿತಾಂಶ ಲೋಕ್ ಪೋಲ್ನದ್ದು. ಐಎನ್ಡಿಎ ಮೈತ್ರಿಕೂಟಕ್ಕೆ ಸರಳ ಬಹುಮತ ಅಂತ ಈ ಸರ್ವೆ ಹೇಳ್ತಾ ಇದೆ.
NDA 105ರಿಂದ 114 ಆದ್ರೆ INDIA 118ರಿಂದ 126. ಕಾಂಗ್ರೆಸ್ ಅನ್ನೊಳಗೊಂಡ ಮೈತ್ರಿಕೂಟ ಮ್ಯಾಜಿಕ್ ನಂಬರ್ ಅನ್ನ ಟಚ್ ಮಾಡುವ ಸಾಧ್ಯತೆ ಇದೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.